ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ದೇವರು ಇವತ್ತು ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 30ನೇ ವಚನ. ದೇವರ ವಾಕ್ಯಲ್ಲಿ ಹೇಳುತ್ತದೆ, ಇದ್ದವರಿಗೆ ಕೊಡಲ್ಪಡುವುದು, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆದು ಹಾಕಲ್ಪಡುವುದು ಎಂಬುದಾಗಿ. ದೇವರು ನಮ್ಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂಥ ತಲಾಂತು ವಿಷಯದಲ್ಲಿ ಈ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಕೊಟ್ಟಂಥ ತಲಾಂತುಗಳು ಅಂದರೆ ವರಗಳು, ಆತ್ಮಿಕ ವರಗಳು. ವಾಕ್ಯ ಹೇಳುವಂಥ ವರ, ದೇವರು ಅನೇಕರಿಗೆ ಪ್ರಾರ್ಥಿಸುವಂಥ ವರ, ಅನೇಕರಿಗೆ ಸಹಾಯ ಮಾಡುವಂಥ ವರಗಳು ದೇವರು ಕೊಟ್ಟಿರ್ತಾರೆ. ಅಥವಾ ಕೆಲವರಿಗೆ, ಅನೇಕ ಜನರು ದೇವರು ತನ್ನ ಒಂದು ಅಧಿಕಾರ ಅಂದರೆ ಒಂದು ಪರಲೋಕದ ವಾಕ್ಯ ಹೇಳುವಂಥ ಅಧಿಕಾರ ಆಗಿರ್ಬೋದು, ಅಥವಾ ಗೋರ್ಮೆಂಟ್ ಎಂಪ್ಲಾಯ್ ಆಗಿರುವಂಥ ಅಧಿಕಾರ. ದೇವರು ನಮ್ಗೆ ಕೊಟ್ಟಿದ್ದಾಗ ನಾವೇನು ಮಾಡಬೇಕಂತೆ, ಅದು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಬೇಕು. ಅಂದ್ರೆ ಸ್ವಲ್ಪ ಕೆಲಸ ದೇವರು ನಮ್ಗೆ ಕೊಟ್ಟಿದ್ದಾಗ ಆ ಕೆಲಸದಲ್ಲಿ ನಾವೇನಾಗಿರ್ಬೇಕಂತೆ, ನಂಬಿಗಸ್ತರಾಗಿರಬೇಕು. ನಂಬಿಗಸ್ತರಾಗಿದ್ದಾಗ ದೇವ್ರು ಏನು ಮಾಡ್ತಾರಂತೆ, ಅದಕ್ಕೆ ಹೆಚ್ಚಾಗಿ ನಮಗೆ ಕೊಡ್ತಾರಂತೆ. ಯಾಕಂದರೆ ಕೊಡುವಂಥದ್ದು ದೇವರ ಆಶೀರ್ವಾದವಾಗಿದೆ. 3 ಆಳುಗಳಿಗೆ ಯಜಮಾನನು ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 2, ಒಬ್ಬರಿಗೆ 1 ತಲಾಂತು ಕೊಟ್ಟಿದ್ದಾಗ ಆ 5 ತಲಾಂತು ಇದ್ದವನು 10 ಮಾಡಿದನು, 2 ಇದ್ದವನು 4 ಮಾಡಿದನು, 1 ಇದ್ದವನು ಏನು ಮಾಡಿದನು, ಅದು ಹೂಣಿಟ್ಟನು ಎಲ್ಲಿ, ಭೂಮಿಯಲ್ಲಿ. ಅದಕ್ಕೆ ಆ ಒಂದು 10 ತಲಾಂತ್ ಸಂಪಾದನೆ ಮಾಡಿದವರಿಗೆ ದೇವರು ಏನು ಮಾಡಿದ್ರು, ಬಹಳ ಒಳ್ಳೆ ನಂಬಿಗಸ್ತನ ಆಳು ಎಂಬುದಾಗಿ ಆತನಿಗೆ ದೇವರು ಒಂದು ಆಶೀರ್ವಾದ ಮಾಡಿದರು. 2 ತಲಾಂತ್ ಇದ್ದವ್ರು 4 ಮಾಡಿದನು, ಅವನಿಗೂ ಕೂಡ ದೇವರು ಆಶೀರ್ವಾದ ಮಾಡಿದರು. ಆದರೆ 1 ತಲಾಂತ್ ಇದ್ದವರಿಗೆ ಏನು ಮಾಡಿದರು, ಆತನ ಸೋಮಾರಿತನ ನೋಡಿ ಆತನಿಗೆ ದೇವರು ಏನು ಮಾಡಿದರು, ಅಲ್ಲಿ ಆ ಯಜಮಾನನು ಆತನಿಗೆ ಇರುವಂಥದ್ದೆಲ್ಲ ಆತನ ಕಸ್ಕೊಂಡು ಆ 10 ಇದ್ದವರಿಗೆ ಕೊಟ್ಟಿದ್ದರು ರೀ. ಅದಕ್ಕೆ ದೇವರಲ್ಲಿ, ಕರ್ತನಲ್ಲಿ ದೇವರ ಮಕ್ಕಳೇ, ದೇವರು ನಮಗೆ ಕೊಟ್ಟಿರುವಂಥ ವರಗಳು ಆಗಿರ್ಬೋದು, ಜಾಬ್ಗಳು ಆಗಿರ್ಬೋದು, ಅದರಲ್ಲಿ ನಂಬಿಕಸ್ಥರಾಗಿ ನಾವು ದೇವರಲ್ಲಿ ಇದ್ದುಕೊಂಡು ಅದನ್ನು ನಾವು ಮಾಡಿದಾಗ ದೇವರು ನಮಗಿನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ, ನಾವು ಸ್ವಲ್ಪ ಕೆಲಸದಲ್ಲಿ ನಮಗೆ ದೇವರು ಕೊಟ್ಟಿರುವಾಗ ಅದು ನಾವು ನಂಬಿಕಸ್ಥ ಮಾಡಿದರೆ ದೇವರು ನಮಗೆ ದೊಡ್ಡ ಕೆಲಸದಲ್ಲಿ ಇಡ್ತಾರೆ. ಮತ್ತು ನಮ್ಮ ಹತ್ರ ಒಂದು ವೇಳೆ ಇದ್ದಿರುವ ಅಂಥ ಆಶೀರ್ವಾದ ದೇವರಿನ್ನು ಹೆಚ್ಚಾಗಿ ಮಾಡ್ತಾರೆ. ಒಂದು ವೇಳೆ ನಾವು ಅದು ಉಪಯೋಗ ಮಾಡಲಿಲ್ಲ ಅಂದರೆ ನಮಗಿರುವಂಥದ್ದೆಲ್ಲ ತೆಗೆದುಬಿಟ್ಟು, ಅದು ಇರುವಂಥದ್ದು ಭೀ ಏನು ಮಾಡ್ತಾರೆ, ನಮ್ಮ ಹತ್ರ ಇದನ್ನ ವಾಪಸ್ ತೆಗೆದುಬಿಟ್ಟು ಯಾರ ಹತ್ರ ಇದೆ ನೋಡಿ ಅವ್ರಿಗೆ ಕೊಡ್ತಾರಂತೆ. ಅದಕ್ಕೆ ಕರ್ತನಲ್ಲಿ ದೇವರ ಮಕ್ಕಳೇ, ದೇವರ ಕೊಟ್ಟಿದ್ದಂಥದ್ದನ್ನು ನಾವೇನು ಮಾಡಬೇಕು, ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಂಡು ದೇವರಿಗೆ ಮಹಿಮೆ ಆಗುವಂತೆ ನಾವೆಲ್ಲರೂ ಏನು ಮಾಡಬೇಕು, ಆತನನ್ನು ಮಹಿಮೆ ಪಡಿಸುವಂತೆ ಆತನು ಕೊಟ್ಟಿರುವಂಥ ವರಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೊಂದು ಆವರ್ತಿ ದೇವರು ಕೊಟ್ಟಿರುವಂಥದ್ದು ಇದ್ದವರಿಗೆ ಕೊಡಲ್ಪಡುವುದಂತೆ, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆದು ಹಾಕುವುದಂತೆ. ಅದಕ್ಕೆ ದೇವರು ಕೊಟ್ಟಿರುವಂಥ ಎಲ್ಲ ವರಗಳು ನಾವೇನು ಮಾಡಬೇಕು, ಒಳ್ಳೆ ರೀತಿ ಉಪಯೋಗ ಮಾಡಿಕೊಂಡು ದೇವರ ಆಶೀರ್ವಾದ ಹೊಂದಿಕೊಂಡು ನಾವು ಆತನ ಮಕ್ಕಳಾಗಿ ಜೀವಿಸ್ಬೇಕಂತ ಹೇಳಿ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕವಾಗಿ ಮತ್ತು ಆತ್ಮಿಕ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರಿನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಈ ವಾಗ್ದಾನ ವಚನವನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಜೀಸಸ್. ಆಮೇನ್.